ದಟ್ ಈಸ್ ಗ್ರೀನ್ ಕಲರ್. ಇದ್ರ ಮೇಲೆ ಆರೆಂಜ್ ಮೇಲೆ ಇಡು. ಗ್ರೀನ್ ನ ಆರೆಂಜ್ ಮೇಲೆ ಇಡು. ವೆರಿ ಗುಡ್. ನೆಕ್ಸ್ಟ್ ಕೀಪ್ ದ ರೆಡ್. ರೆಡ್ ಮಗ್ನೆ ರೆಡ್ ಇಡು. ಫಸ್ಟ್ ರೆಡ್ ಇಡು, ವೈಟ್ ತೆಗೆದ್ಬಿಡು. ವೈಟ್ ಇತ್ತು. ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ಬ್ಲಾಗ್ಸ್. ಸೊ ಇವತ್ತು ಸಂಡೇ, ಡೇಟ್ ಬಂದು ಫೆಬ್ರವರಿ 9th. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಹಾಲೆಲ್ಲ ಆಯ್ತು, ಸ್ವಲ್ಪ ಕೆಲಸ ಎಲ್ಲ ಆಯ್ತು, ಅದು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ನಮ್ಮ ಮತ್ತೆ ಇಡ್ಲಿ ಮಾಡಿದ್ರು. ನೆನ್ನೆ ಎಲ್ಲಾ ತರದ್ದು ಫ್ಲಾಕ್ಸ್ ಸೀಡ್ಸ್, ಆಮೇಲೆ ಸನ್ಫ್ಲವರ್ ಸೀಡ್ಸ್, ಎಲ್ಲ ಸೀಡ್ಸ್ ಎಲ್ಲ ಬರುತ್ತಲ್ವಾ, ಸೊ ಎಲ್ಲ ಮಿಕ್ಸ್ ಮಾಡಿ ಚಟ್ನಿ ಪೌಡರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ. ಸೊ ಅದು ರೆಸಿಪಿ ತಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಮತ್ತೆ ಮಿಕ್ಸಿಗೆ ಹಾಕ್ಬಿಟ್ರು. ನೆಕ್ಸ್ಟ್ ಟೈಮು ಆ ಸೀಡ್ಸ್ ಎಲ್ಲ ಹಾಕಿರೋದು ಚಟ್ನಿ ಪೌಡರ್ ತೋರಿಸ್ತೀನಿ. ತುಂಬಾ ಹೆಲ್ದಿ ಆಗಿರುತ್ತೆ ಮಕ್ಕಳಿಗಂತೂ. ಇವಾಗ ನಾವು ನಾರ್ಮಲ್ ಕೊಕೊನಟ್ ಚಟ್ನಿ ಯಾವಾಗ್ಲೂ ಒಂದ್ಸಲಿ ತಿನ್ಸೋದು ಓಕೆ, ಬಟ್ ಎವ್ರಿ ಟೈಮ್ ಸೇಮ್ ಬೋರ್ ಆಗುತ್ತೆ. ಈ ತರ ನಟ್ಸ್ ಎಲ್ಲ ನಾವು ಯೂಸ್ ಮಾಡಿ ಚಟ್ನಿ ಪೌಡರ್ ಮಾಡಿಟ್ಬಿಟ್ರೆ, ಈ ತರ ದೋಸೆ ಇಡ್ಲಿ ಮಾಡ್ಕೊಂಡಾಗ ಸ್ವಲ್ಪ ತುಪ್ಪನ ಹಾಕ್ಬಿಟ್ಕೊಟ್ರೆ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಬೇಕಾಗಿರುವಂತ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಸೀಡ್ಸ್ ಅಲ್ಲಿ ಇರೋದು ಅವ್ರ ಬಾಡಿ ಕೂಡ ಹೋಗುತ್ತೆ. ಹಾಗಾಗಿ ನಮ್ಮ ಮತ್ತೆ ಇಡ್ಲಿ ಮಾಡಿದ್ದು, ಇಡ್ಲಿಗೆ ಚಟ್ನಿ ಪೌಡರ್ ತುಪ್ಪನ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ವಿ. ಅಂಡ್ ಇಲ್ಲಿ ನಮ್ಮ ಮತ್ತೆ ಎಲ್ಲ ಹರಡಿದಾರೆ ನೋಡಿ. ಎದು ಆಟ ಆಡ್ತಾ ನಮ್ಮ ಮತ್ತೆ ಆಟ ಆಡ್ತಾ ಇದ್ದಾರೆ ಇವತ್ತು. ನೋಡಿ ಅತ್ತೆ, ಹಾಯ್ ಮಾಡಿ ಇರುತ್ತೆ ಇಲ್ಲಿ ಈ ಕಡೆ ಬಾ. ನಮ್ಮತ್ತೆ ಎದುವಿಗೆ ಇದು ರೈಮ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು. ಸೊ ನಾನು ಸೇಮ್ ಟೈಮ್ ಅಲ್ಲಿ ಅವ್ನಿಗೆ ಫೀಡ್ ಮಾಡ್ಬಿಡೋಣ ಅಂತ. ಅವನೇ ತಿಂತಾನೆ, ಇವಾಗ ಸ್ಕೂಲಲ್ಲೆಲ್ಲ ಕಲಿಸಿದಾರೆ, ಬಟ್ ವೀಕ್ಲಿ ಒನ್ಸ್ ಅಮ್ಮ ಸೊ ನಾನೇ ತಿನ್ಸೋಣ, ಅಮ್ಮ ಸೆಂಟಿಮೆಂಟು ನಾನೇ ತಿನ್ಸೋಣ ಅಂತ ಅನ್ಕೊಂಡು ತಿನ್ನಿಸ್ತಾ ಇದ್ವಿ. ಇದೆಲ್ಲ ಆದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಇವತ್ತು ನಾನು ರೂಪೇಶ್ ಆಚೆಗಡೆ ಹೋಗ್ತಾ ಇದೀವಿ, ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ಸೊ ನೋಡಿ, ವ್ಲಾಗ್ ಇಷ್ಟ ಆಗ್ಬೋದು ನಿಮಗೆ. ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಫ್ರೆಂಡ್ಸ್ ಅಂತ ಅದನ್ನ ನೋಡು ಕ್ಯಾಮ್ರಾನು. ವ್ಲಾಗ್ ಮಾಡ್ತಿದ್ದೆ. ಕಮ್ ಜಲ್ದಿ ಬಾ. ನೀನ್ ಟಾಯ್ಸ್ ಎಲ್ಲ ಒರೆಸ್ದ ನೀನ್ ಇವತ್ತು? ಕ್ಲೀನ್ ಮಾಡ್ದ? ಸರಿ, ಎಲ್ಲ ಇವಾಗ ನೆಕ್ಸ್ಟ್ ಏನ್ ಹೇಳ್ಕೊಡ್ತಾರೆ? ಸಿ ಅನಿಮಲ್ಸ್ ಎತ್ಕೊಡಿಯತ್ತೆ దాంట్లో సి అనిమల్స్ ఉంది బుక్. సి అనిమల్స్ అదే ఫిష్ దంతా ఆడ ಬರ್ಡ್. ಬಾ, ನೀನ್ ಫಿಶ್ ಎಲ್ಲ ಇಷ್ಟ ಅಲ್ಲ, ಅದು ಹೇಳ್ಕೊಡಿ. ಅದು ಓಪನ್ ಮಾಡಿ. ವೆರೈಟೀಸ್ ಆಫ್ ಫಿಶ್. ಹೇಳಿದ್ನಲ್ಲ ಚಟ್ನಿ ಪೌಡರ್ ಮಾಡಿದ್ದಾರೆ ಅಂತ, ಇದೆ ಅದು ಚಟ್ನಿ ಪೌಡರು. ಸೊ ನೋಡಿ ಹೇಗಿದೆ ಅಂತ ಕಾಣಿಸ್ತಾ ಇದೆಯಾ? ಸೊ ಎಲ್ಲ ಥರ ಬೇಳೆಗಳು ಎಲ್ಲನೂ ಸ್ವಲ್ಪ ಸ್ವಲ್ಪ ಚೂರು ಎಲ್ಲ ಸೀಡ್ಸ್ ಎಲ್ಲ ಹಾಕಿ, ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋವಂಥದ್ದು. ತುಂಬ ಹೆಲ್ದಿ. ಈ ರೆಸಿಪಿ ನಿಮ್ಗೆ ಖಂಡಿತ ಬೇಕು ಅಂದರೆ ನೀವು ಕೇಳಿ ನನಗೆ. ನಾನು ನಮ್ಮ ಅತ್ತೆ ಹತ್ರ ನೆಕ್ಸ್ಟ್ ವ್ಲಾಗ್ ಮಾಡಿ ಹಾಕಿಸ್ತೀನಿ. ಇದೊಂದು ನಮ್ಗೆ 15 ದಿವಸಕ್ಕೆ ಬರುತ್ತಷ್ಟೇ. ಸೊ ಆ ನಂತರ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಪಂಪ್ಕಿನ್ ಸೀಡ್ಸು ಇನ್ನು ಮಿಕ್ಕಿರೋದಲ್ಲೇ ಇದೆ. ಅದಾದಮೇಲೆ ಅಗಸೆ ಅಂತಾರಲ್ವ, ಸೊ ಆ ಕಾಳು ಎಲ್ಲನೂ ಹಾಕಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇಡ್ಲಿ ಮಾಡಿದ್ದಾರೆ ನೋಡಿ, ಇನ್ನು ಇದು ತೆಗೆದಿಲ್ಲ. ಸೊ ಇಲ್ಲಿದೆ ಇಡ್ಲಿ. ರೂಪೇಶು ಮೂವಿ ನೋಡ್ತಾ ಇದ್ದಾರೆ. ಇಲ್ಲಿ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ. ಹಲೋ ರೂಪೇಶ್, ವಾಟ್ಸಪ್, ಹೇಗಿದ್ದೀರಾ? ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರೂಪೇಶ್ಗೆ, ಅವ್ರ ಆಫೀಸ್ ಕಡೆಯಿಂದ ನಿನ್ನೆ ಅವಾರ್ಡ್ ಬಂದಿದೆ. ಸೊ ಹ್ಯಾಪಿ ರೂಪೇಶ್. ಸಖತ್ ಹಾರ್ಡ್ ವರ್ಕ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಅವ್ರ ಆಫೀಸಲ್ಲೂ ಅಷ್ಟೇ ರೆಕಗ್ನೈಸ್ ಮಾಡ್ತಾರಲ್ವ. ಗುಡ್. ಎಷ್ಟು ವರ್ಷದಿಂದ ಅದೇ ಕಂಪ್ನಿಯಲ್ಲಿದೆಯಾ ನೀನು? 7 ಇಯರ್ಸಿಂದ. ಸೊ ನಮ್ಮ ಅತ್ತೆ ಅಂತೂ ಫುಲ್ಲು ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣ ಖುಷಿ ಆಯ್ತಾ, ನಿಂಗೆ ಗಂಡಂದು ಅವಾರ್ಡ್ ನೋಡ್ದಾ ಅಂತಿದ್ರು. ಅತ್ತೆ ನಿಮ್ಮ ಮಗನಿಗೆ ಅವಾರ್ಡ್ ಬಂತಲ್ಲ, ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಯ್ತಾ? ಯಾವುದು? ಸ್ಟಾಪ್ ಥ್ರೋಯಿಂಗ್ ಬಾಲ್. ಸೊ ಯಾವುದೋ ಮೂವಿ ನೋಡ್ತಾ ಇದ್ದಾರೆ. 12 o'clock ಅಪಾಯಿಂಟ್ಮೆಂಟ್ ಇದೆ. ಸೊ ಹೋಗಿ
ನಮ್ಮ ಗಂಡಂಗೆ ಫೇಶಿಯಲ್ಲು, ವ್ಯಾಕ್ಸು, ಕಟಿಂಗು ಎಲ್ಲ ಮಾಡಿಸ್ಕೊಂಡು ಬರ್ತೀನಿ. ಏನಿದೆ ಇಟ್ಕೊಡು. ಆಯ್ತು ವೀರ್. ಓಕೆ, ಹೇಳು ಎಲ್ಲಿ ಬಂದಿದ್ಯಾ? ಓಕೆ, ಹಾಂ ಹಾಂ, ಓಕೆ. ಯಾವ ಥರ ಹೇರ್, ಓಕೆ, ಯಾವ ಥರ ಮಾಡಿಸ್ತೀಯಾ ಹೇರ್ ಕಟ್ಟು? ಯಾವ ಸ್ಟೈಲು? ಮ್ಯಾಕ್ಸ್ ಥರ ಮಾಡಿಸ್ತೀಯಾ ನೀನು? ಓಕೆ, ಸೈಕ್ ಗೊತ್ತಾಗುತ್ತೆ ಸಾಕು. ಎದು ಕಮ್ಮಿಯರ್ ಎದ್ದು. ಮಮ್ಮಗೆ ಏನು ಸರ್ವಿಸ್ ಮಾಡಿಸ್ತೀಯಾ? ಎಸ್, ರೆಡಿ. ಯಾವ ಹೇರ್ ಸ್ಟೈಲ್ ಹೇಳಿದ್ಯಾ? ನಂಗೆ ಬೇಡ, ನಿನಗೆ ಫಸ್ಟು. ಅಲ್ಲಿ ಕ್ಯಾಮ್ರಾ ನೋಡಲ್ಲಿ. ರೆಡಿಯಾ? ಫುಲ್ ಆ್ಯಟಿಟ್ಯೂಡಲ್ಲಿ ಕೂತವನೆ. ಎಲ್ಲಿ ಸ್ನೋ ಪೇಸ್ಟ್ರಿ. ಫುಲ್ ರೆಡಿ ಆಗ್ತಾ ಇದ್ದಾರೆ. ಏನಕ್ಕಪ್ಪ? ಈಸ್ ಗೋಯಿಂಗ್ ಫಾರ್ ಅ ಹೇರ್ ಟ್ರೀಟ್ಮೆಂಟ್. ಡೀಟೇಲ್ಸ್ ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಬಟ್ ದಿಸ್ ಇಸ್ ಅ ಪ್ರೀಮಿಯಮ್ ಸಲೂನ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಅಲ್ಲ. ರೂಪೇಶ್ಗೆ ಹೇರ್ ಟ್ರೀಟ್ಮೆಂಟ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ವಲ್ಲ, ಸೊ ಇದು ಅವೇದ ಮಾಡಿಸ್ತಾ ಇರೋದು. ಯಾಕೆ ಅಂದರೆ ಲಾಸ್ಟ್ ಟೈಮ್ ನಾವು ಬೀಚ್ಗೆ ಹೋಗಿದ್ವಿ. ಬೀಚಲ್ಲಿ ಹಾಡಿ ಅವ್ರಿಗೆ ಹೇರ್ ಪೂರ್ತಿ ಫುಲ್ಲು ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು. ಎಷ್ಟು ಡ್ಯಾಂಡ್ರಫ್ ಇತ್ತು ಅಂದರೆ ಫುಲ್ಲು ಡ್ರೈ ಫ್ರಿಜ್ಜಿ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವ್ರಿಗೆ ಈ ಡ್ಯಾಂಡ್ರಫ್ ರೆಡ್ಯೂಸ್ ಆಗೋಕ್ಕೆ ಟ್ರೀಟ್ಮೆಂಟ್ ತೊಗೊತಾಯಿದ್ರು. ಅಷ್ಟೊತ್ತಲ್ಲೇ ಯದುವೀರ್ದು ಕಟಿಂಗ್ ಎಲ್ಲ ಆಯಿತು. ಸೊ ಹಂಗೇ ವೇದು ನಮ್ಮ ಚಿಕ್ಕಮ್ಮನ ಮಗನ ಬರೋಕ್ಕೆ ಹೇಳ್ಬಿಟ್ಟು ಯದುವೀರ್ನ ಕಳಿಸ್ಬಿಟ್ಟೆ ಮನೆಗೆ. ಇನ್ನು ಅವ್ರದ್ದು 2 hours ಆಗುತ್ತೆ ಅಂತ ಹೇಳಿದರು. ನಾನೇನಪ್ಪ ಮಾಡಿಸ್ಕೊಳ್ಳೋದು ಅಂತ ಅಂದ್ಕೊಂಡೆ. ಬಿಕಾಸ್ ಲಾಸ್ಟ್ ವೀಕೇ ಮನೆಗೆ ಕರೆಸ್ಕೊಂಡು ಎಲ್ಲ ಸರ್ವಿಸ್ ಮಾಡಿಸ್ಕೊಂಡಿದ್ದೆ ನಾನು. ಸರಿ, ಓಕೆ, ಏರ್ ಆಯಿಲ್ ಹಚ್ಚಿಸ್ಕೊಂಡು ಒಳ್ಳೆ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಸಾಜೂ ಚೆನ್ನಾಗಾಯಿತು, ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಇನ್ನೂ ಟೈಮ್ ಇತ್ತು, ಏನು ಮಾಡಿಸ್ಕೊಳ್ಳೋದು ಅಂದ್ಕೊಂಡಾಗ ರೂಪೇಶ್ ನೇಲ್ಸ್ ಮಾಡಿಸ್ಕೊಂಡ್ಬಿಡು ಅಂದರು. ಹಾಗಾಗಿ ಸರಿ, ಓಕೆ ಆಯಿತು ಅಂದ್ಬಿಟ್ಟು ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ತಿರ್ಗಾ ಹೇರ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಕೆಳಗಡೆ ಬಂದು ನೇಲ್ಸ್ ಮಾಡಿಸ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಹೇರ್ ಮಸಾಜ್ ಎಲ್ಲ ಆದಮೇಲೆ ಅವರೇ ಹೇರ್ ವಾಶ್ ಎಲ್ಲ ಮಾಡಿ ಹೇರ್ ಡ್ರೈ ಮಾಡ್ತಾಯಿದ್ರು. ಜೊತೆಗೆ ಈ ಕಡೆ ರೂಪೇಶ್ಗೆ ಹೇರ್ ಕಟ್ ಮಾಡ್ತಾಯಿದ್ದವ್ರು ಹೇರ್ ಸ್ಟೈಲ್ ನೋಡಿ, ಆ ಥರ ಮಾಡ್ಸೋಕ್ಕೂ ಧೈರ್ಯ ಬೇಕು. ಎಷ್ಟು ಫನ್ನಿ ಆಮೇಲೆ ಫಂಕಿ ಆಗಿದೆ ನೋಡಿ, ಚೆನ್ನಾಗಿದೆ, ಒಂಥರ ಕ್ಯೂಟಾಗಿ. ಸೊ ಇದೆಲ್ಲ ಆದಮೇಲೆ ಕೆಳಗಡೆ ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಯಾವ್ದು ಮಾಡಿಸೋದು ಅಂತ ಕನ್ಫ್ಯೂಷನ್ನು. ಬಟ್ ಆಮೇಲೆ ಅವ್ರು ರೆಕಮೆಂಡ್ ಮಾಡಿದ್ರು, ನಿಮ್ಮದು iPhone 17 Pro Max ಅಲ್ವಾ, ಸೊ ಆರೆಂಜ್ ರಿಲೇಟೆಡಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು, ಬಟ್ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾನಂತೂ ಯಾಕಪ್ಪ ಬಂದೆ, ಏನೋ ಅಂತಾರಲ್ಲ ಊರ್ಕುಂಟಾವ ಗಿರ್ಕುಂಟಾವ ಅನ್ನೋ ಥರ ಆಯಿತು ಫ್ರೆಂಡ್ಸ್. ಏನು ಮಾಡಿಸ್ಬಾರ್ದು ಅಂತ ಹೋಗಿ ನೋಡಿ, ಎಂಡ್ ಆಫ್ ದ ಡೇ ಈ ಥರ ಆಯಿತು. ಸೊ ನಾನು ರೆಕಮೆಂಡ್ ಮಾಡೋದು
ಸುಮ್ಮನೆ ಬೇಡ ಈ ಥರ ಎಕ್ಸ್ಪೆನ್ಸಸ್ಸು ಅವೆಲ್ಲ ಹೋಗೋದು. ಏನೋ ಲೈಫಲ್ಲಿ ಒನ್ ಟೈಮ್, ನಾನು ಅಷ್ಟೇ ಫ್ರೆಂಡ್ಸ್, ಒನ್ ಟೈಮ್ ಇವಾಗ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಸಿದ್ದೀನಿ, ಇನ್ನು ಯಾವತ್ತೂ ಹೋಗಲ್ಲ ಈ ಥರದಕ್ಕೆಲ್ಲ. ನನಗೆ ಬಿಲ್ ನೋಡಿ ತಲೆ ತಿರುಗಿಬಿಡ್ತು ಫ್ರೆಂಡ್ಸ್ ಲಿಟ್ರಲಿ. ಬಿಕಾಸ್ ನಾವು ಹಾರ್ಡ್ ವರ್ಕ್ ಮಾಡೋರು, ಒಂದೊಂದು ರೂಪಾಯಿ ಕಷ್ಟಪಟ್ಟು ಸಂಪಾದನೆ ಮಾಡೋರು, ಹೋಗ್ಬಿಟ್ಟು ಅಷ್ಟು ದುಡ್ಡು ಹಂಗೆ ಕೊಟ್ಬಿಟ್ಟು ಬರೋಕ್ಕೆ ಹೊಟ್ಟೆ ಉರ್ಕೊಂಡು ಬಂದೆ ನಾನು. ಬಟ್ ಏನೋ ಬಿಟ್ಟಿಯಾಗಿ ಅಪ್ಪನ ದುಡ್ಡು ಪಿತ್ರಾರ್ಜಿತ ಆ ಥರದ್ದು ಬಂದಿರೋರೆಲ್ಲ ಹೋಗಿ ಈ ಥರ ಮಾಡಿಸ್ತಾರೋ ಅವ್ರಿಗೇನು ಅನ್ಸಲ್ಲ ಪೇ ಮಾಡೋವಾಗೆಲ್ಲ. ಬಟ್ ಕಷ್ಟಪಟ್ಟು ಒಂದೊಂದು ರೂಪಾಯಿ ದುಡ್ದಾಗ ಎತ್ಕೊಂಡೋಗಿ ಹಿಂಗೆ ಹೋಗಿ ಇಟ್ಬಿಟ್ಟು ಬರಬೇಕಲ್ಲ ಅದು ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ. ಬಟ್ ಏನು ಮಾಡೋದು, ಅವ್ರ ಸರ್ವೀಸಸ್ ಹಂಗಿರುತ್ತೆ, ಅವ್ರ ಟ್ರೀಟ್ ಹಂಗಿರುತ್ತೆ, ಆ್ಯಂಬಿಯನ್ಸ್ ಹಂಗಿರುತ್ತೆ, ಅಲ್ಲಿರೋರು ಅಷ್ಟು ಪ್ರೊಫೆಷ್ನಲ್ ಆಗಿರ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಲೈಫಲ್ಲಿ ಒಂದ್ಸಲಿ ಈ ಪ್ರೀಮಿಯಮ್ ಸಲೂನ್ದು ಟ್ರೈ ಮಾಡಬೇಕಾಗಿತ್ತು, ಟ್ರೈ ಮಾಡಿದೆ. ಬಟ್ ಇನ್ಯಾವತ್ತು ಆ ಸೈಡು ಹೋಗಲ್ಲ ಫ್ರೆಂಡ್ಸ್. ಫಿಂಗರಿಂಗ್ ನೋಡಾಯಿತು ಯಾವುದು ಸೆಲೆಕ್ಟ್ ಮಾಡಿದ್ದಾರೆ ರೂಪೇಶ್. ಸ್ವಲ್ಪ ಲೈಟ್ ಆಗಿದೆ, ಆರೆಂಜ್ ಕಲರ್ ಹೋಗಿ ಚೆನ್ನಾಗಿದೆ, ತುಂಬ ಬೋಲ್ಡ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಫ್ರೆಂಡ್ಸ್ ಸಜೆಸ್ಟ್ ಮಾಡಿ. ಸೊ ವಿ ಆರ್ ಗೋಯಿಂಗ್. ಫೈನಲ್ ಆದಮೇಲೆ ಅಲ್ಲಿ ಶೋ ನೀನೇ ಪೇ ಮಾಡ್ತೀನಿ. ಪಾಪ ರೂಪೇಶ್ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅನದರ್ 10-15 minutes. ಎಷ್ಟಾಯಿತು ಬಿಲ್ಲು? ಎಷ್ಟು ಆಯ್ತು? ತೋರ್ಸು 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 ತೋರ್ಸು. ನನಗೋಸ್ಕರ ಎಷ್ಟು ಸ್ಪೆಂಡ್ ಮಾಡಿದ್ಯಾ ನೀನು? ಶೋಮಿ ಫ್ರೆಂಡ್ಸ್ ಹೇಗಿದೆ ನೇಲ್ಸ್ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಟ್ ದ ಸೇಮ್ ಟೈಮ್ ಎಷ್ಟು ಸ್ಪೆಂಡ್ ಆಗಿರ್ಬೋದು ಅಂದ್ಬಿಟ್ಟು ನೀವು ಗೆಸ್ ಮಾಡಿ. ಓಕೆ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟಾಗಿರ್ಬೋದು ಬಿಲ್ ಅನ್ನೋದನ್ನು. ಬನ್ನಿ ನಮ್ಮ ಮನೇಲಿ ರಿಯಾಕ್ಷನ್ಸ್ ಹೇಗಿದೆ ಅಂತ ಬಾಗುಂದ ನೇಲ್ಸು కరెక్ట్ చెప్పు. హలో నీకు పిలుచుకోపోలేదని కోపం చేసుకుంటావా? తెచ్చా కాదు, చేపించుకోండి సార్. బాగుందా లేదా? ಸರಿ ಆಯ್ತಾ? ವಿಡಿಯೋಸ್ ಎಲ್ಲ ಯೂಟ್ಯೂಬ್ಗೆ ಮಾಡೋವಾಗ ಚೆನ್ನಾಗಿರುತ್ತಲ್ಲ ಹಿಂಗೆ ಅನ್ಕೊಂಡು ಮಾಮ್ ತಿನ್ಬಿಡ್ತದ. ಎದುವೀರ್ ನೋಡಿ ಎಷ್ಟು ಚೆನ್ನಾಗಿ ಎದು. ಎಲ್ಲಿ ಕಟ್ಟಿಂಗ್ ತೋರಿಸಿ ನಿಂದು. ಅಮ್ಮ ಏನೇನು ಅಡುಗೆ ಮಾಡೋರು ನೋಡೋಣ ಬನ್ನಿ. ರಸಮ್ಮು, ಇದು ಚಿಕನ್ನು ಗ್ರೇವಿ, ಚಿಕನ್ ಫ್ರೈ, ಪಾಯಸ, ರೈಸ್, ಚಪಾತಿ ಮತ್ತು ಇದು ಇಡ್ಲಿ. ಇಷ್ಟು ಹೇಳು ಬೇಗ ಉಪೇಶ್. ಫ್ರೆಂಡ್ಸ್ ಊಟ ಎಲ್ಲ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಮನೆ ಹತ್ರದಿಂದ ನಮ್ಮ ಮನೆ ಹತ್ರ ಬಂದು ರೂಪೇಶ್ ಸ್ನಾನ ಎಲ್ಲ ಮಾಡಿಕೊಂಡ್ರು. ಸೊ ಇದೆಲ್ಲ ಆದಮೇಲೆ ತಿರ್ಗಾ ತರಕಾರಿ ತರಬೇಕಿತ್ತು, ಹಾಗಾಗಿ ಹೊರಗಡೆ ಹೋಗಿದ್ವಿ. ಹಂಗೆ ಅಲ್ಲೇ ಜುಡಿಯೋ ಇತ್ತು, ಸರಿ ನೋಡೋಣ ಏನಾದ್ರು ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದ್ರೆ ಎದುವಿರ್ಗೆ ತೊಗೊಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಎಲ್ಲ ಸೇಮ್ ಇತ್ತು, ಯಾವುದೂ ಹೊಸ ಕಲೆಕ್ಷನ್ಸ್ ಬಂದಿರಲಿಲ್ಲ. ಸರಿ ಓಕೆ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಇನ್ನು ಎದುವಿರ್ದು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್ ಲಿಟ್ರಲಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ಸ್ಟೆಪ್ಸ್ ನೆನ್ಪಿಟ್ಕೊಂಡು ಟ್ರೈ ಮಾಡ್ತಾನೆ ಆ ಥರ ಎಲ್ಲ ಮಾಡೋದಕ್ಕೆ. ನೋಡೋಣ ನೆಕ್ಸ್ಟ್ ವೀಕ್ ಹೋಗಿ ಡ್ಯಾನ್ಸ್ ಸ್ಕೂಲ್ಗೆ ಜಾಯಿನ್ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಜಾಯಿನ್ ಮಾಡ್ಸೋದಾ ಇನ್ನೂ ಬೇಡವಾ ಅಂತ. ಬಟ್ ಈಗಲೇ ಅವ್ನು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಇದುವೇ ಡ್ಯಾನ್ಸು? ಯಾರನ್ನ ನೋಡಿದ್ರೆ ಅವ್ನು ಆಲ್ರೆಡಿ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗಿ ಕಲಿತಾ ಇದ್ದಾನೇನೋ ಅಂತ ಅಂದ್ಕೊಳ್ತಾರೆ. ಬಟ್ ಅದೇನಿಲ್ಲ,
ಮಮ್ಮ ಜೀನ್ಸಿಂದ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅವ್ನಿಗೆ ಆ ಥರ ಸ್ವ್ಯಾಗ್ ಡ್ಯಾನ್ಸ್ ಮಾಡೋದೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾವು ಎವ್ರಿ ಡೇನೂ ಅಷ್ಟೇ ಬಿಫೋರ್ ಬೆಡ್ ನಾವು ಮೂವರು ಸೆಲ್ಫ್ ಟೈಮ್ನ ಸ್ಪೆಂಡ್ ಮಾಡಿ ಈ ಥರ ಎಂಜಾಯ್ ಮಾಡಿ ಒಳ್ಳೆ ಸಾಂಗ್ ಹಾಕ್ಕೊಂಡು ತಿರ್ಗಾ ನೆಕ್ಸ್ಟ್ ನಾವು ನಿದ್ದೆ ಮಾಡೋದು ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್. ಮಸ್ತ್ ಮಲೈಕಾ.